ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಇನ್ಸ್ಟೆಂಟಾಗಿ ಚಕ್ಲಿ ಮನೆಯಲ್ಲಿ ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಇನ್ಸ್ಟೆಂಟಾಗಿ ಅಂದರೆ ಅದರಲ್ಲಿ ಮನೆಯಲ್ಲಿ 2 ಐಟಮ್ಸ್ ಇದ್ದರೆ ಸಾಕು. ಒಂದು ಅಕ್ಕಿ ಹಿಟ್ಟು, ಒಂದು ಪುಟಾಣಿ ಅಂದರೆ ಹುರುಗಡ್ಲೆ ಅಂತ ಹೇಳ್ತಾರೆ, ಅದಿದ್ದರೆ ಸಾಕು. ಆರಾಮಾಗಿ ಮನೆಯಲ್ಲಿ ಈಸಿಯಾಗಿ ಚಕ್ಲಿ ಮಾಡ್ಕೊಂಡು ತಿನ್ಬೋದು. ಇವಾಗ ಸ್ಕೂಲು ಸ್ಟಾರ್ಟ್ ಆಯಿತು. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಅದು ಬೇಕು ಇದು ಬೇಕು ಅಂತಾರೆ. ಆವಾಗ ಈ ಚಕ್ಲಿ ಮನೆಯಲ್ಲಿ ಮಾಡಿಟ್ರೆ ಸಾಕು. ಬನ್ನಿ ಯಾವ ಥರ ಈಸಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಲ್ಲಿ 1 ಕಪ್ಪಷ್ಟು ಹುರುಗಡ್ಲೆ ತೊಗೊಂಡಿರೋದು, ಪುಟಾಣಿ ತೊಗೊಂಡಿರೋದು 1 ಕಪ್ಪು. ಅದೇ ಸೇಮ್ ಕಪ್ಪಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಬೇಕು. ಸೇಮ್ ಕಪ್ಪಲ್ಲಿ ಅದೇ 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿರೋದು. ಈ ಹುರುಗಡ್ಲೆ ಮಿಕ್ಸಿ ಹಾಕಿ ಪುಡಿ ಮಾಡ್ಕೊಂಬರೋಣ. ಇವಾಗ ಆಗಿದೆ, ಮಿಕ್ಸಿ ಎಲ್ಲ ಆಗಿದೆ, ಪುಡಿ ಆಗಿದೆ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಜರಡಿಯಲ್ಲಿ ಹಾಕಿ ಕ್ಲೀನ್ ಮಾಡ್ತಾ ಇರೋದು, ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಪುಟಾಣಿ ಇನ್ನೂ ಉಳಿದಿರುತ್ತೆ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಇತ್ತಂದರೆ, ಇವಾಗೆಲ್ಲ ಸಾಸ್ಕೊಂಡ್ರೆ ಅದರಲ್ಲಿರೋ ಪುಟಾಣಿ ಎಲ್ಲ ದಪ್ಪಿರೋ ಪುಟಾಣಿ ಎಲ್ಲ ಹಾಗೆ ಉಳಿದಿರುತ್ತಲ್ಲ, ಅದು ಎಲ್ಲ ಕ್ಲೀನ್ ಆಗುತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇವಾಗೆಲ್ಲ ಜರಡಿ ಇಟ್ಕೊಂಡು ಕ್ಲೀನ್ ಆಗಿದೆ. ಇವಾಗ ಅದರಲ್ಲಿ ನೀರು ಹಾಕ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿ ಆಯಿತು. ಪುಟಾಣಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಮೆಣಸುಕಾಳು ತೊಗೊಂಡಿರೋದು. ಇದು ಮೆಣಸುಕಾಳು ಇಲ್ಲ ಅಂದರೆ ಖಾರದ ಪುಡಿನೂ ತೊಗೋಬೋದು. ಅದು 1 ಟೇಬಲ್ ಸ್ಪೂನ್ ಇದೆ. 1 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವಾನ ಅಂತ ಹೇಳ್ತಾರೆ, ಅದು ಅರ್ಧ ಟೀ ಸ್ಪೂನು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಹಿಂಗೆ ಬೇಕು. ಹಿಂಗು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು. ಇದು ಚೆನ್ನಾಗಿರುತ್ತೆ, ಟೇಸ್ಟ್ಗೋಸ್ಕರ ಹಾಕ್ತಿರೋದು ಚೆನ್ನಾಗಿರುತ್ತೆ. ಇಲ್ಲಿ ಮೊದಲಿಗೆ ಮೆಣಸು ತೊಗೊಂಡು ಕುಟ್ಕೊಂಡು ಬರಬೇಕು. ಕುಟ್ಟಿ ಹಾಕ್ತಿರೋದು. ಮತ್ತು 2 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆ ಬೇಕು. ಇವಾಗ ಎಣ್ಣೆಯನ್ನು ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಹಿಟ್ಟಲ್ಲಿ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಹಾಕ್ಕೊಳ್ಬೇಕು. ಅದರ ಜೊತೆಗೆ ಜೀರಿಗೆ ಈ ಥರ ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕು ಸಣ್ಣಾಗಿ. ಜೀರಿಗೆ ಮತ್ತು ಅಜ್ವಾನ್ ಅಥವಾ ಓಂಕಾಳು ಈ ಥರ ಮಾಡಿ ಹಾಕೊಂಡ್ರೆ ಅದರಲ್ಲಿ ಮೇಲಿರೋದೆಲ್ಲ ಲೇಯರ್ ಕಿತ್ತೋಗಿ ಒಳಗಿನ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಅದಕ್ಕೆಲ್ಲ ಟೇಸ್ಟು ಚೆನ್ನಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ಹಾಕ್ಕೊಂಡು ಹಾಗೆ ಡ್ರೈ ಆಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಇಲ್ಲಿ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಿರೋದು, ಅದು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಇಲ್ಲಿ ನಾನು ಕಾಳು ಮೆಣಸು ಕುಟ್ಕೊಂಡು ಬಂದಿರೋದು. ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ಬೋದು. ನಾನು ಕಾಳು ಮೆಣಸು ಪ್ರಿಫರ್ ಮಾಡ್ತಿರೋದು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಮತ್ತು ಅದಕ್ಕೋಸ್ಕರ ಇದನ್ನು ಹಾಕಿದ್ರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದೆಲ್ಲ ಡ್ರೈ ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇವಾಗ ಬಿಸಿ ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿರೋದು, ಅದು ಕಾಯಿಸ್ಕೊಂಡು ಬಿಸಿ ಇದ್ದಾಗಲೇ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಬಿಸಿ ನೀರು ತೊಗೊಂಡು ಹಾಕ್ಕೊಳ್ತಾ ಇರೋದು. ಇಲ್ಲಿ ಬಿಸಿನೀರು ಎದಕ್ಕಂದರೆ ಚಕ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ನಾನು ಬಿಸಿ ನೀರು ಯೂಸ್ ಮಾಡ್ತಿರೋದು. ಇಲ್ಲಿ ಟೋಟಲ್ 2 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಪುಟಾಣಿ ಹಿಟ್ಟಿಗೆ ಟೋಟಲ್ ಆಗಿ 2 ಕಪ್ಪಷ್ಟು, ಸೇಮ್ ಕಪ್ಪಲ್ಲಿ 2 ಕಪ್ಪಷ್ಟು ಬಿಸಿನೀರು ಬೇಕಾಗತ್ತೆ. ಗ್ರಾಮದ ಪ್ರಕಾರ 100 ಗ್ರಾಮಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ 50 ಗ್ರಾಮಷ್ಟು
ಪುಟಾಣಿ ಹಾಕ್ಕೊಳ್ಬೇಕು. ಅದರಲ್ಲೇ ಸೇಮ್ 100 ml ಅಷ್ಟು ನೀರು ಹಾಕಿ ಬರುತ್ತೆ. ಟೋಟಲ್ ಆಗಿ ಇಲ್ಲಿ 2 ಸೇಮ್ ಕಪ್ಪಲ್ಲಿ 2 ಕಪ್ ಅಷ್ಟು ನೀರು ಬೇಕಾಗತ್ತೆ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಿಸಿನೀರು ಹಾಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕೊಂಡು ಕಲಿಸ್ಕೊಳ್ಬೇಕು. ಬಿಸಿ ನೀರಂದರೆ ಉಗುರು ಬೆಚ್ಚಿರಬಾರ್ದು, ಸ್ವಲ್ಪ ಜಾಸ್ತಿನೇ ಬಿಸಿ ಇರಬೇಕು. ಹಿಂಗೆ ನೀರು ಮುಟ್ಟಿದ್ರೆ ಬಿಸಿ ಬಿಸಿ ಹತ್ಬೇಕು ಕೈಗೆ, ಆ ಥರ ನೀರು ಹಾಕೊಂಡು ಕಲಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಒಂದು ಹದ ಬರುವಷ್ಟರೊಳಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಿಟ್ಟು. ಯಾಕಂದರೆ ಚಕ್ಕಲಿ ಚೆನ್ನಾಗಿ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದೆರಡು ನಿಮಿಷ ಅಕ್ಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಒಂದು ಆಗಿದೆ ನೋಡಿ. ಇವಾಗ ಹಿಟ್ಟು ರೆಡಿ ಆಯಿತು. ಇದು ಚಕ್ಕಲಿ ಒರಳಿದ್ರೆ ಚಕ್ಕಲಿ ಒರಳೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವಾಗ ರೆಡಿ ಆಗಿದೆ. ಒಂದು 5 ನಿಮಿಷ ಬಿಟ್ಟು ಚಕ್ಕಲಿ ಒರಳು ತಗೋಬೇಕು. ಇವಾಗ ಆ ಹಿಟ್ಟು ಅದರಲ್ಲಿ ಹಾಕ್ಕೊಳ್ಬೇಕು. ನಾನು ಇದಕ್ಕೆ ಆಯಿಲು ಏನೂ ಹಚ್ಚಿಲ್ಲ, ಹಾಗೇನೆ ಮಾಡ್ತಾ ಇರೋದು. ನೋಡಿ, ಏನು ಸ್ವಲ್ಪನೂ ಅಂಟ್ಕೊಳ್ಳೋದೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಾನಿಲ್ಲಿ ಕಾಳು ಮೆಣಸು ಯೂಸ್ ಮಾಡೋದು. ನೀವು ಅಚ್ಚ ಖಾರದ ಪುಡಿನೂ ಯೂಸ್ ಮಾಡಬಹುದು, ಚೆನ್ನಾಗಿರುತ್ತೆ. ನಾನು ಇವಾಗ ಮಳೆಗಾಲದಲ್ಲಿ ಕಾಳು ಮೆಣಸು ತಿನ್ನಬೇಕು ಅಂತ ಹೇಳ್ತಾರೆ, ಸೊ ಅದಕ್ಕೋಸ್ಕರ ಕಾಳು ಮೆಣಸು ಯೂಸ್ ಮಾಡ್ತಾ ಇರೋದು. ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಮಾಡ್ಕೊಳ್ಳಿ, ಕಾಳು ಮೆಣಸು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಕ್ಕಲಿ ಒರಳೆ ಹಾಕಬೇಕು. ಇಲ್ಲಿ ಎಣ್ಣೆ ಕಾಯಕ್ಕಿಡಬೇಕು. ಚಕ್ಕಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಅಲ್ಲಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ಚಕ್ಕಲಿ ಒಂದು ಪ್ಲೇಟಲ್ಲಿ ನಾನು ಹಾಕ್ತಿರೋದು. ಒಂದು ಪ್ಲೇಟಲ್ಲಿ ಮಾಡ್ಕೊಳ್ತಿರೋದು ಮೊದಲಿಗೆ. ಹಾಗೆ ಚಕ್ಕಲಿ ಒಂದು ಪ್ಲೇಟಲ್ಲಿ ಮಾಡ್ಕೊಂಡಿದ್ದೆ ಆರಾಮಾಗಿ ಈಸಿಯಾಗಿ ಕರಿಯೋಕ್ಕೆ ಬರುತ್ತೆ ಅಂತೇಳಿ ಒಂದು ಪ್ಲೇಟ್ ತುಂಬ ಮಾಡ್ಕೊಂಡು ಇಟ್ಕೊತಿರೋದು. ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇರೋದು, ನೀವು ಬೇಕಾದರೆ ದೊಡ್ಡದಾಗಿ ಮಾಡ್ಕೋಬಹುದು. ನೋಡಿ, ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಇವಾಗ ಚಕ್ಕಲಿ ಹಾಕೊಳ್ಬೇಕು. ಎಣ್ಣೆ ಬಿಸಿ ಆದಮೇಲೆ 1 by 1 ಚಕ್ಕಲಿ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಚಕ್ಕಲಿ ರೆಡಿ ಆಗುತ್ತೆ. 2 ಐಟಮ್ ಇದ್ದರೆ ಮನೇಲಿ ಸಾಕು, ಆರಾಮಾಗಿ ಚಕ್ಕಲಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ, ಸ್ಮೂತಾಗಿ ಕ್ರಿಸ್ಪಿಯಾಗಿರುತ್ತೆ. ಮಾಡ್ಕೊಳ್ಳಿ. ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಕ್ಕಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಟರ್ನ್ ಮಾಡ್ಕೊಳ್ಬೇಕು, ಉಲ್ಟಾ ಹಾಕೊಳ್ಬೇಕು. ಹೊಳಸಿ ಹಾಕೊಂಡ್ರೆ ಆಯಿತು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಚಕ್ಕಲಿ ಆಗಿದೆ ಅಂತ. ಮತ್ತು ಅದು ಆಯಿಲು ಫ್ರೈ ಆಗೋದು, ಬಬಲ್ಸ್ ಬರೋದು ನಿಂತ್ಕೊಳ್ಳುತ್ತೆ, ಆವಾಗ ಚಕ್ಕಲಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಆಯಿಲ್ ಇಲ್ದಾಗ ಯಾವಾಗ ತೆಗಿಬೇಕಂದ್ರೆ ಫ್ರೈ ಆಗೋದು, ಬಬಲ್ಸ್ ಬರೋದು ನಿಂತ್ಕೊಳ್ಳುತ್ತೆ. ಮತ್ತೊಮ್ಮೆ ಚಕ್ಕಲಿ ಹಾಕೊಳ್ಳೋದಂತ ತೋರಿಸ್ತೀನಿ, ಯಾವ ಥರ ಫ್ರೈ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ನೋಡಿ, ಇವಾಗ ಬಬಲ್ಸ್ ಬರ್ತಿತ್ತು ಅವಾಗ. ಇವಾಗ ಬಬಲ್ಸ್ ಕಡಿಮೆ ಆಗಿದೆ ಮತ್ತು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡ್ಮೇಲೆ ಚಕ್ಕಲಿ ಆಗಿರುತ್ತೆ, ಆವಾಗ ತೆಗಿಬೇಕು. ತೆಗೆದ್ರೆ ಆಯಿತು. ಆರೋಗ್ಯಕರ, ರುಚಿಕರ ಇನ್ಸ್ಟಂಟ್ ಚಕ್ಕಲಿ ರೆಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.